ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಶುರು ಆಯಿತು. ಬಿಗ್ ಬಾಸ್ಗೆ ಯಾರೆಲ್ಲ ಬರ್ತಾರೆ, ಮನೆ ಹೇಗಿರುತ್ತೆ, ಹೀಗೆ ಸಾಕಷ್ಟು ರೀತಿಯಾದಂಥ ಚರ್ಚೆ ಆಗುತ್ತೆ. ಆದರೆ ಬಿಗ್ ಬಾಸ್ ಆಯೋಜನೆಗೆ ಅಂದರೆ ಬಿಗ್ ಬಾಸ್ ಮನೆ ಆಗಿರ್ಬೋದು, ಪೇಂಟಿಂಗ್ ಇವೆಲ್ಲದಕ್ಕೂ ಕೂಡ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದು ಗೊತ್ತಿದೆಯಾ? ಇದಕ್ಕೆ ಹೋಲಿಸಿದ್ರೆ ಟ್ರೋಫಿ ವಿಜೇತರು ಪಡಿತಾರಲ್ಲ, 1/2 ಕೋಟಿ ಅಂದರೆ 50 ಲಕ್ಷ, ಅದು ತೃಣಕ್ಕೆ ಸಮಾನ ಸ್ನೇಹಿತರೆ. ಹಾಗಾದರೆ ಬಿಗ್ ಬಾಸ್ ಆಯೋಜನೆ ವೆಚ್ಚ ಎಷ್ಟು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಭಾರತದ ಕಿರುತೆರೆಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾದಂಥ ಬಿಗ್ ಬಾಸ್ ಕಾರ್ಯಕ್ರಮದ ಕುರಿತು ಕುತೂಹಲಕಾರಿ ಮಾಹಿತಿ ಒಂದು ಹೊರಬಿದ್ದಿದೆ. ಪ್ರತಿ ಸೀಸನ್ ವಿಜೇತರಿಗೆ ನೀಡಲಾಗುವಂಥ 50 ಲಕ್ಷ ಬಹುಮಾನ ಕಾರ್ಯಕ್ರಮದ ಒಟ್ಟಾರೆ ನಿರ್ಮಾಣ ಹಾಗೆ ನಿರ್ವಹಣಾ ವೆಚ್ಚಕ್ಕೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಈ ಕಾರ್ಯಕ್ರಮದ ಒಟ್ಟು ವೆಚ್ಚಕ್ಕೆ ಹೋಲಿಸಿದ್ರೆ ಬಹುಮಾನದ ಮೊತ್ತ 10% ಕಡಿಮೆ ಸ್ನೇಹಿತರೆ. ಹೌದು, ಮಾಧ್ಯಮಗಳ ವರದಿ ಪ್ರಕಾರ ಪ್ರತಿ ಹೊಸ ಸೀಸನ್ಗಾಗಿ ಬಿಗ್ ಬಾಸ್ ಮನೆಯನ್ನ ಸಂಪೂರ್ಣವಾಗಿ ಕೆಡವುತ್ತಾರೆ. ಸೊ ಲಾಸ್ಟ್ ಸೀಸನ್ ಅಲ್ಲಿ ಇದ್ದಂಗೆ ಈ ಸೀಸನ್ ಸೇಮ್ ಟು ಸೇಮ್ ಇರಲ್ಲ. ಹೊಸ ಥೀಮ್ಗೆ ಅನುಗುಣವಾಗಿ ಪುನರ್ ನಿರ್ಮಿಸೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಈ ಒಂದು ಮನೆಯ ಒಳಾಂಗಣ ವಿನ್ಯಾಸ ಆಗಿರ್ಬೋದು, ಭದ್ರತಾ ವ್ಯವಸ್ಥೆ ಆಗಿರ್ಬೋದು, ಸೆಟ್ ನಿರ್ಮಾಣಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಸೇರಿದೆ. ಸುಮಾರು 500ರಿಂದ 600 ಕಾರ್ಮಿಕರು ಸತತ 6 ತಿಂಗಳ ಕಾಲ ಕೆಲಸ ಮಾಡಿ ಈ ಬೃಹತ್ ಮನೆಯನ್ನ ನಿರ್ಮಾಣ ಮಾಡ್ತಾರೆ. ಮನೆಯ ಪ್ರತಿ ಸೀಸನ್ ಅಲ್ಲಿ ಥೀಮ್ ಬದಲಾಗೋದ್ರಿಂದ ಅದರ ನಿರ್ಮಾಣ ವೆಚ್ಚ ಕೂಡ ಬದಲಾಗ್ತಾ ಹೋಗುತ್ತೆ. ಕಲಾ ನಿರ್ದೇಶಕರು ಪ್ರತಿ ಸೀಸನ್ಗೂ ವಿಭಿನ್ನ ವಿನ್ಯಾಸಗಳನ್ನ ರೆಡಿ ಮಾಡ್ತಾರೆ. ಆದ್ರಿಂದ ಇದು ಕಾರ್ಯಕ್ರಮಕ್ಕೆ ಹೊಸತನವನ್ನ ತರುತ್ತೆ. ಸೊ ಬಿಗ್ ಬಾಸ್ ಕಾರ್ಯಕ್ರಮದ ಆಕರ್ಷಣೆಯ ಕೇಂದ್ರ ಬಿಂದು ನಿರೂಪಕರು. ಸೊ ಅವರ ಜನಪ್ರಿಯತೆಗೆ ಅನುಗುಣವಾಗಿ ಸಂಭಾವನೆ ಭಾರೀ ಮೊತ್ತದಲ್ಲಿರುತ್ತೆ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಈಗ ಬಿಗ್ ಬಾಸ್ ಮನೆ ನಿರ್ಮಾಣಕ್ಕೆ ಎಷ್ಟು ದುಡ್ಡು ಖರ್ಚಾಗಿರಬಹುದು ಅನ್ನೋದನ್ನ ಹೇಳ್ತೀವಿ. ಸೊ ಮನೆಯನ್ನ ಕೆಡವಿ ಹೊಸ ಥೀಮ್ಗೆ ಅನುಗುಣವಾಗಿ ರೆಡಿ ಮಾಡೋದಕ್ಕೆ ಪೇಂಟಿಂಗ್ ಆಗಿರ್ಬೋದು, ಅಲ್ಲಿನ ಒಳಗಿನ ಸೆಟ್ ಆಗಿರ್ಬೋದು, ಕಂಪ್ಲೀಟ್ ಮನೆಯ ನಿರ್ಮಾಣಕ್ಕೆ 3 ಕೋಟಿಯಿಂದ 3.5 ಕೋಟಿವರೆಗೆ ವೆಚ್ಚ ಆಗುತ್ತೆ ಸ್ನೇಹಿತರೆ. ಅಂದರೆ ಇದರಲ್ಲಿ ಎಲ್ಲವೂ ಬರುತ್ತೆ. ವಿನ್ಯಾಸ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು, ಎಲ್ಲವೂ ಕೂಡ ಬರುತ್ತೆ. ಸೊ ಇದಕ್ಕೆ ಟೋಟಲ್ ಆಗಿ 3ರಿಂದ 3.5 ಕೋಟಿವರೆಗೆ ವೆಚ್ಚ ಆಗುತ್ತೆ. ಇನ್ನು ಸಂಭಾವನೆ ಬಗ್ಗೆ ಹೇಳ್ತೀವಿ. ಸೊ ಸಂಭಾವನೆ ಅಂತ ಬಂದರೆ ಇಲ್ಲಿ ಮುಖ್ಯವಾಗಿ ನಿರೂಪಕರಿಗೆ, ಕಿಚ್ಚ ಸುದೀಪ್ಗೆ ಸಂಭಾವನೆ ಕೊಡಬೇಕು. ವಿವಿಧ ಭಾಷೆಯಲ್ಲಿ ನಿರೂಪಣೆ ಮಾಡುವಂಥ ನಿರೂಪಕರು ಸುಮಾರು 1 ಕೋಟಿಯಿಂದ 5 ಕೋಟಿವರೆಗೆ ಸಂಭಾವನೆಯನ್ನು ಪಡಿತಾರೆ. ಕನ್ನಡದಲ್ಲಿ ಕಳೆದ 11 ವರ್ಷಗಳಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡಿರುವಂಥ ನಟ ಕಿಚ್ಚ ಸುದೀಪ್ ಅವರು 1 ಕೋಟಿಯ ಆಸುಪಾಸು ಸಂಭಾವನೆಯನ್ನ ಪಡಿತಾರೆ ಅಂತ ಅಂದಾಜು ಮಾಡಲಾಗಿದೆ. ಈ ಬಗ್ಗೆ ಸುದೀಪ್ ಅವರಾಗ್ಲಿ ಕಾರ್ಯಕ್ರಮದ ಆಯೋಜಕರಾಗಿ ಬಹಿರಂಗ ಪಡಿಸಿಲ್ಲ. ಇದಕ್ಕಿಂತ ಜಾಸ್ತಿನೇ ಪಡಿತಾರೆ ಸ್ನೇಹಿತರೆ. ಸೊ ಬಿಗ್ ಬಾಸ್ ಮನೆ ನಿರ್ಮಾಣ ಆಗಿರ್ಬೋದು, ನಿರೂಪಕರ ಸಂಭಾವನೆ ಆಗಿರ್ಬೋದು, ತಂತ್ರಜ್ಞಾನ, ಭದ್ರತೆ, ಸಹಾಯಕ ಸಿಬ್ಬಂದಿಯ ವೆಚ್ಚವನ್ನ ಸೇರಿಸಿದ್ರೆ ಒಂದು ಸೀಸನ್ನ ಒಟ್ಟಾರೆ ವೆಚ್ಚ ಸ್ನೇಹಿತರೆ 10 ಕೋಟಿವರೆಗೆ ತಲುಪಬಹುದು. ಆದರೆ ಈ ಭಾರೀ ವೆಚ್ಚಕ್ಕೆ ಹೋಲಿಸಿದ್ರೆ ಕಾರ್ಯಕ್ರಮದ ವಿಜೇತರಿಗೆ ಸಿಗುತ್ತಲ್ಲ 50 ಲಕ್ಷ, ಇದು ತೀರಾ ಕಡಿಮೆ. ಈ 50 ಲಕ್ಷ ಬಹುಮಾನದಲ್ಲಿ ತೆರಿಗೆ ಕಡಿತವಾದ ನಂತರ ವಿಜೇತರ ಕೈಗೆ ಸಿಗೋದು ಹೇಳಿ ಎಷ್ಟು? ಬರೀ 33 ಲಕ್ಷ ರೂಪಾಯಿ. ಅದರಲ್ಲೂ ಒಂದಷ್ಟು ಕಟ್ಟೋಗಿ ಒಂದು 30 ಲಕ್ಷ ಸಿಗುತ್ತೆ ಅವರಿಗೆ. ಈ ಕಾರಣಕ್ಕಾಗಿ ಬಿಗ್ ಬಾಸ್ನ ಸಂಪೂರ್ಣ ವೆಚ್ಚಕ್ಕೆ ಹೋಲಿಸಿದ್ರೆ ವಿಜೇತರ ಬಹುಮಾನ ಒಂದು ಸಣ್ಣ ಭಾಗ. ಅಷ್ಟೇ ಅಲ್ಲ, ಮನೆಯಲ್ಲಿ ಬಳಸುವಂಥ ವಸ್ತುಗಳಾದಂಥ ರೆಫ್ರಿಜರೇಟರ್ ಆಗಿರ್ಬೋದು, ಓವನ್ ಆಗಿರ್ಬೋದು, ಪಾತ್ರೆಗಳನ್ನು ಕಾರ್ಯಕ್ರಮದ ನಂತರ ಗೋದಾಮಿಗೆ ಕಳಿಸ್ತಾರೆ. ಆದರೆ ನೈರ್ಮಲ್ಯ ಗುಣಮಟ್ಟದ ದೃಷ್ಟಿಯಿಂದ ಹಾಸಿಗೆ ಆಗಿರ್ಬೋದು, ಇತರ ವಸ್ತುಗಳನ್ನ ಮರುಬಳಕೆ ಮಾಡಲಾಗೋದಿಲ್ಲ. ಸೊ ಪ್ರತಿ ಸೀಸನ್ಗೂ ಹೊಸ ಹಾಸಿಗೆನ ರೆಡಿ ಮಾಡ್ತಾರೆ. ಹಾಗೆ ಮನೆಯಲ್ಲಿ ಅಳವಡಿಸಲಾದಂಥ ಕ್ಯಾಮ್ರಾಗಳನ್ನ ಬಾಡಿಗೆಗೆ ತರ್ತಾರೆ. ಸೊ ಸೀಸನ್ ಮುಗಿದ ನಂತರ ಹಿಂತಿರುಗಿಸ್ತಾರೆ. ಬಟ್ ಬಾಡಿಗೆ ಇಂತಿಷ್ಟು ಅಂತಿರುತ್ತೆ. ಈ ಎಲ್ಲ ನಿರ್ವಹಣೆ ಹಾಗೆ ಲಾಜಿಸ್ಟಿಕ್ ವೆಚ್ಚಗಳು ಬಿಗ್ ಬಾಸ್ ಮನೆಯ ಒಟ್ಟಾರೆ ಖರ್ಚನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ನಾವು ನೋಡ್ಬೋದು, 3 ತಿಂಗಳು ಏನು ಬಿಗ್ ಬಾಸ್ ನಡೆಯುತ್ತೋ ಅದಕ್ಕೆ ಸುಮಾರು 10 ಕೋಟಿವರೆಗೆ ಖರ್ಚು ಮಾಡಲಾಗುತ್ತೆ. ಸೊ ಇದರಲ್ಲಿ ಸ್ಪಾನ್ಸರ್ಸ್ಗಳು ಬರ್ತಾರೆ, ಒಂದಷ್ಟು ದುಡ್ಡು ಬರುತ್ತೆ. ಹೌದು,
ವಾಹಿನಿ ಕೊಡುತ್ತೆ. ಸೊ ಇವೆಲ್ಲವೂ ಕೂಡ ಹೌದು. ಆದರೂ ಕೂಡ ನಾವು ಬಿಗ್ ಬಾಸ್ಗೆ ಏನು ದುಡ್ಡು ವಿನ್ನರ್ ಆದರೆ ಸಿಗುತ್ತೆ ಅದೇ ದೊಡ್ಡದು ಅಂತ ಅನ್ಕೋತೀವಿ. ಆದರೆ ಇದಕ್ಕಿಂತ ತ್ರಿಬಲ್ ಅಲ್ಲ 10 ಪಟ್ಟು ಹೆಚ್ಚು ಬಿಗ್ ಬಾಸ್ಗೋಸ್ಕರ ಖರ್ಚಾಗುತ್ತೆ. ಸೊ ಬಿಗ್ ಬಾಸ್ ಎಲ್ಲ ಲ್ಯಾಂಗ್ವೇಜಲ್ಲೂ ನಡೆಯೋದ್ರಿಂದ ಸೊ ಇದಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಸ್ನೇಹಿತರೆ. ಸೊ ಒಂದು ಅಂದಾಜಿನ ಪ್ರಕಾರ 10 ಕೋಟಿವರೆಗೆ ಖರ್ಚಾಗುತ್ತೆ. ಸೊ ಸ್ನೇಹಿತರೆ, ಈ ವಿಚಾರ ನಿಮಗೆ ಗೊತ್ತಿತ್ತಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಬಿಗ್ ಬಾಸ್ಗೆ ಯಾರು ಬರಬೇಕು, ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರಾಗಬೇಕು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.